ಜೈ ಭಾರತ್, ವಂದೇ ಮಾತರಂ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಅಧಿಕಾರ ವಹಿಸಿಕೊಂಡಾಗಿದೆ. ಅವರು ಭಾಷಣದಲ್ಲಿ ಹೇಳಿದಂತಹ ಕೆಲವೊಂದು ಮಾತುಗಳು ಕೆಲವೊಂದು ರಾಷ್ಟ್ರಗಳಿಗೆ ನಡುಕ ಉಂಟಾಗಿದೆ. ಅಮೆರಿಕದೊಳಗೆ ನುಸುಳುಕೋರರನ್ನು ಬಿಡುವುದಿಲ್ಲ ಅಂತ ಹೇಳಿದ್ರು. ಕೆಲಸಕ್ಕೆ ಅಂತ ಅಮೆರಿಕಕ್ಕೆ ಬಂದವರು ಅಥವಾ ಇನ್ಯಾವುದೇ ವಿಚಾರಕ್ಕೆ ಅಂತ ಅಮೆರಿಕಕ್ಕೆ ಬಂದವರು ವಿಸಾ ಅವಧಿ ಮುಗಿದಿದ್ರು ಕೂಡ ಅಲ್ಲೇ ಠಿಕಾಣಿ ಹೊಡೆದಿದ್ದಾರೆ. ಅಂಥವರನ್ನು ಹೊರದಬ್ಬಲು ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಇನ್ನೊಂದು ಅವರು ಮುಖ್ಯ ವಿಚಾರ ಹೇಳಿದ್ದಾರೆ, ಅದೇ ಪನಾಮ ಕಾಲುವೆದ ಬಗ್ಗೆ. ಈ ಪನಾಮ ಕಾಲುವೆ ಯಾಕೆ ಅಮೆರಿಕಗೆ ಇಂಪಾರ್ಟೆಂಟ್ ಅಂತ ಇದಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ. ಈಗ ಅಮೆರಿಕ ಪದೇ ಪದೇ ಇದೇ ವಿಚಾರವನ್ನು ತೆಗೆಯುತ್ತಾ ಇದೆ. ಅವರೊಂದು ಮಾತು ಹೇಳುತ್ತಾರೆ, ಪನಾಮ ಕಾಲುವೆ ಕೊಟ್ಟದ್ದು ಪನಾಮ ದೇಶಕ್ಕೆ, ಚೀನಾಕ್ಕೆ ಅಲ್ಲ ಅಂತ. ಹಾಗಾದ್ರೆ ಇವರ ಮಾತಿನ ಅರ್ಥವೇನು? ಈ ಪನಾಮ ಕಾಲುವೆ ಇದೆಯಲ್ಲ, ಇದು ಮಾನವ ನಿರ್ಮಿತ ಕಾಲುವೆಯಾಗಿದೆ. ಇದು ಅಟ್ಲಾಂಟಿಕ್ ಸಾಗರ ಹಾಗೂ ಪೆಸಿಫಿಕ್ ಸಾಗರ, ಈ ಎರಡು ಸಮುದ್ರದ ನಡುವೆ ಪ್ರಯಾಣವನ್ನು ಕಡಿಮೆಗೊಳಿಸಲು ಇದನ್ನು ನಿರ್ಮಿಸಲಾಯಿತು. 1914ರಲ್ಲಿ ಈ ಪನಾಮ ಕಾಲುವೆ ಪೂರ್ಣಗೊಳ್ಳುತ್ತೆ. ತದನಂತರ ಇದೇ ಹಾದಿಯಲ್ಲಿ ಹಡಗುಗಳು ಕೂಡ ಸಾಗುತ್ತೆ. ಈ ಪನಾಮ ಕಾಲುವೆ ರಚಿಸಿದ್ದು ಅಮೆರಿಕ ಹಾಗೂ ಪನಾಮ ರಾಷ್ಟ್ರ ಸೇರಿ. ಇದರಲ್ಲಿ ಹೆಚ್ಚಿನ ಪಾಲು ಅಮೆರಿಕದ್ದೇ. ಅಮೆರಿಕ ತನ್ನ ನೇವಿಗೆ ಸುಲಭವಾಗಲಿ ಅಂತ ಈ ಪನಾಮ ಕಾಲುವೆಯನ್ನು ಮಾಡಿದ್ರು. ಈ ಕಾಲುವೆಯಿಂದ 1ನೇ ಮಹಾಯುದ್ಧ ಹಾಗೂ 2ನೇ ಮಹಾಯುದ್ಧದಲ್ಲೂ ಕೂಡ ಈ ಕಾಲುವೆ ಅಮೆರಿಕದ ಪಾಲಿಗೆ ವರವಾಯಿತು. ನಂತರ 2 ವಿಶ್ವ ಯುದ್ಧಗಳು ಕೂಡ ಕೊನೆಗೊಳ್ಳುತ್ತೆ. ಕೆಲವೊಂದು ರಾಷ್ಟ್ರಗಳು ಉದಯವಾಗುತ್ತೆ. ಅಮೆರಿಕಗೆ ಇಲ್ಲಿ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಂತ ಭಾವಿಸಿ ಅಲ್ಲಿಂದ ಹೊರಬರಲು ಬಯಸುತ್ತಿತ್ತು. 1960 ಹಾಗೂ 70ರ ದಶಕದಲ್ಲಿ ಪನಾಮದಿಂದ ಹೊರಬರಲು ಅಮೆರಿಕದಲ್ಲಿ ಮಾತುಗಳು ಜೋರಾಗಿ ಕೇಳುತ್ತಿತ್ತು. ಆವಾಗಲೂ ಅಮೆರಿಕ ಅಲ್ಲಿಂದ ಹೊರಬರಲಿಲ್ಲ. ಅಮೆರಿಕದ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅವರು 1999ರ ಅಂತ್ಯದ ವೇಳೆಗೆ ಪನಾಮ ದೇಶಕ್ಕೆ ಕಂಡೀಷನ್ ಹಾಕಿ ಅಲ್ಲಿಂದ ಹೊರಬರ್ತಾರೆ. ಅಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಆ ಭಾಗದಲ್ಲಿ ಸಮಾನವಾದ ಸ್ಥಾನಮಾನ ನೀಡಬೇಕು. ಯಾವುದೇ ರೀತಿಯ ಅಲ್ಲಿ ಯಾವುದೇ ರಾಷ್ಟ್ರಕ್ಕೆ ಒಂದು ತಾರತಮ್ಯವಿಲ್ಲದೆ ಸುಂಕವನ್ನು ವಿಧಿಸಬೇಕು. ಅಂದರೆ ಒಂದು ರಾಷ್ಟ್ರಕ್ಕೆ ಬೇರೆ ರೀತಿಯ ಸುಂಕ ಹಾಗೂ ಇನ್ನೊಂದು ರಾಷ್ಟ್ರಕ್ಕೆ ಬೇರೆ ರೀತಿಯ ಸುಂಕ, ಈ ರೀತಿ ಸುಂಕ ಹಾಕುವಂತಿಲ್ಲ. ಹೀಗೆ ಕೆಲವೊಂದು ಕಂಡೀಷನ್ ಹಾಕಿ ಅಮೆರಿಕ ಅಲ್ಲಿಂದ ವಾಪಸ್ಸಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ ಅಲ್ಲಿಗೆ ಚೀನಾ ಎಂಟ್ರಿ ಕೊಡುತ್ತೆ. ಚೀನಾ ಇದನ್ನೇ ಬಯಸುತ್ತಿತ್ತು. ಅಮೆರಿಕ ಅಲ್ಲಿಂದ ಯಾವಾಗ ಕಾಲ್ಕಿತ್ತರೋ ಆವಾಗ ಚೀನಾ ಅಲ್ಲಿಗೆ ಎಂಟ್ರಿ ಕೊಟ್ಟು ಪನಾಮ ರಾಷ್ಟ್ರದ ಚೀನಾ ನಂಬಿಕೆಯನ್ನು ಗೆದ್ದಿತ್ತು. ಅಲ್ಲಿಗೆ ಸುಮಾರು ಜನರು ಚೀನಿಯರು ವಲಸೆ ಬಂದರು. ತದನಂತರ ಅಲ್ಲಿ ಪ್ರತಿಯೊಂದು ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಚೀನಾದ ಪಾಲಾಯಿತು. ಇನ್ನು ಚೀನಾ ಪನಾಮದ ಕಾಲುವೆಯಲ್ಲೂ ಕೂಡ ತನ್ನ ಡೆವಲಪ್ಮೆಂಟ್ ಕೆಲಸಗಳನ್ನು ಮುಂದುವರಿಸಿತು. ಚೈನಾ ಪನಾಮ ರಾಷ್ಟ್ರಕ್ಕೆ ತನ್ನ ಪರಮಾಪ್ತ ರಾಷ್ಟ್ರದ ಸ್ಥಾನಮಾನವನ್ನು ಕೂಡ ನೀಡುತ್ತೆ. ಚೈನಾದ ಮಾತು ಕೇಳಿ 2017ರಲ್ಲಿ ತೈವಾನ್ ಜೊತೆಗಿನ ಸಂಬಂಧವನ್ನು ಕೂಡ ಕಡಿದುಕೊಳ್ಳುತ್ತೆ. ಪನಾಮದ ಹಡಗುಗಳು ಕೂಡ ಚೀನಾದ ಬಂದರುಗಳನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು. ಚೀನಾದ ಒನ್ ಬೆಲ್ಟ್ ಯೋಜನೆಗೆ ಮೊದಲು ಒಪ್ಪಿಗೆ ಕೊಟ್ಟಿದ್ದೇ ಇದೇ ಪನಾಮ ರಾಷ್ಟ್ರ. ಈ ಪನಾಮ ಕಾಲುವೆಯನ್ನು ನೋಡಿಕೊಳ್ಳುವುದೇ ಇದೇ ಚೀನಾ. ಇದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದು ಕಾಲದಲ್ಲಿ ನಾವು ಪನಾಮಾಗೆ ತುಂಬ ಸಹಾಯ ಮಾಡಿದ್ವಿ. ಈ ಕಾಲುವೆಯನ್ನು ರಚಿಸಲು ಕೂಡ ಸಹಾಯ ಮಾಡಿದ್ವಿ. ಆದರೆ ಈಗ ಇದೇ ಕಾಲುವೆಯನ್ನು ಚೀನಾಗೆ ಕೊಟ್ಟಿದ್ದಾರೆ. ಇದನ್ನು ನಾನು ವಾಪಸ್ ಪಡಿತೀನಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಇನ್ನು ಈ ಪನಾಮ ಕಾಲುವೆಯನ್ನು ಚೀನಾದ ಹಚಿನ್ಸನ್ ಕಂಪನಿಯೊಂದಿಗೆ 25 ವರ್ಷಗಳ ಲೈಸೆನ್ಸ್ ಅನ್ನು ರಿನ್ಯೂವಲ್ ಮಾಡಲಾಗಿದೆ. ಇನ್ನು ಪನಾಮದ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅಂತ ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ.